ನಮಸ್ಕಾರ. HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಭೂಪಾಳಂ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ. ಮೋಹನ್ ಭಾಗವತ್ ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಸಮರ್ಪಿಸಿಕೊಂಡಿರುವ ವ್ಯಕ್ತಿ. ಅವರ ಬಗ್ಗೆ ಮಾತನಾಡುವಾಗ ಪ್ರಿಯಾಂಕ ಖರ್ಗೆ ಹಿರಿತನಕ್ಕೆ ಗೌರವ ನೀಡಬೇಕು ಎಂದು ಸಿಟಿ ರವಿ ಹೇಳಿದ್ದಾರೆ. ಆರ್ಎಸ್ಎಸ್ ಯಾವುದೇ ಕಂಪನಿ ಅಥವಾ ರಾಜಕೀಯ ಪಕ್ಷವಲ್ಲ, ಹೀಗಾಗಿ ನೋಂದಣಿ ಕಡ್ಡಾಯವಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ಸಂಘವನ್ನು ಅರ್ಥ ಮಾಡಿಕೊಳ್ಳಲು ಪ್ರಿಯಾಂಕ ಖರ್ಗೆ ಶಾಖೆಗೆ ಬರಲಿ ಎಂದು ಆಹ್ವಾನ ನೀಡಿದ್ದಾರೆ. ಸಂಘ ಯಾವುದೇ ವ್ಯಾಪಾರ ನಡೆಸುವುದಿಲ್ಲ, ವರ್ಷಕ್ಕೊಮ್ಮೆ ಗುರುದಕ್ಷಿಣೆ ಪಡೆಯುತ್ತದೆ, ಅದರ ಲೆಕ್ಕ ಸಂಘದ ಬಳಿ ಇದೆ ಎಂದಿದ್ದಾರೆ. ಇದೇ ವೇಳೆ ಆರ್ಎಸ್ಎಸ್ ಕಾರ್ಯಕರ್ತರು ಹಿಂದೂಗಳಲ್ಲ ಎಂಬ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೂ ಆಕ್ಷೇಪ ವ್ಯಕ್ತಪಡಿಸಿದ ಸಿಟಿ ರವಿ ಹಿಂದೂಗಳ ಸಂಸ್ಕೃತಿಯನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿರುಗೇಟು ನೀಡಿದ್ದಾರೆ. ಯಾರದೋ ಹಿರಿಯರ ಪುಣ್ಯದಲ್ಲಿ ಬದುಕ್ತಿರುವಂಥವರು, ಬದುಕು ಕಟ್ಕೊಂಡಿರೋರು ಮೋಹನ್ ಭಾಗವತರು ಅಲ್ಲ. ಅವರು ತನ್ನ ಬದುಕನ್ನು ದೇಶಕ್ಕಾಗಿ ಸಮರ್ಪಣೆ ಮಾಡಿರ್ತಕ್ಕಂಥವ್ರು. ಅಂಥ ಹಿರಿಯರ ಬಗ್ಗೆ ಮಾತಾಡಬೇಕಾದ್ರೆ ತನ್ನ ವಯಸ್ಸು ಮತ್ತು ಅವ್ರ ಹಿರಿತನ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇಟ್ಟು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡೋದು ಒಳ್ಳೆಯದು. ಪತ್ರ ಬರೆದಿದ್ದಾರೆ. 100 ವರ್ಷದ ಸಂಘದ ಜರ್ನಿಯೇ ಅದಕ್ಕೆ ಉತ್ತರ ಆಗಿದೆ. 100 ವರ್ಷಗಳ ಕಾಲದ ಸಂಘದ ಜರ್ನಿ ಇದೆಯಲ್ಲ, ಅದೇ ಅದಕ್ಕೆ ಉತ್ತರ ಆಗಿದೆ. ಮತ್ತು ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ರಿಜಿಸ್ಟ್ರು ಮಾಡಿಕೊಂಡು ಸಂಘಟನೆ ಮಾಡೋಕ್ಕೆ ಅವಕಾಶ ಇದೆ, ರಿಜಿಸ್ಟ್ರು ಮಾಡದೆಯೂ ಸಂಘಟನೆ ಮಾಡೋಕ್ಕೆ ಅವಕಾಶ ಇದೆ. ರಿಜಿಸ್ಟ್ರು ಮಾಡೋದಕ್ಕೆ ಸಂಘ ಸೊಸೈಟಿ ಅಲ್ಲ, ಸಂಘ ಕಂಪನಿ ಅಲ್ಲ, ಸಂಘ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಸಂಘ ಟ್ರಸ್ಟ್ ಅಲ್ಲ, ಸಮಾಜವನ್ನು ಸಂಘಟಿಸೋದಕ್ಕೋಸ್ಕರ ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ. ಸಮಾಜವನ್ನು ಸಾಮರಸ್ಯದ ಮೂಲಕ ಸಂಘಟಿಸ್ತಾ ಇದೆ. ಸಂಘವನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮುಕ್ತ ಮನಸ್ಸಿದ್ದರೆ ಸಂಘದ ಶಾಖೆಗೆ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ, ಜಾತಿ ಕೇಳಲ್ಲ, ಅಲ್ಲಿ ರಿಸರ್ವೇಷನ್ ಕೋಟಾನೂ ಇಲ್ಲ. ಸಂಘದಲ್ಲಿ ಎಲ್ಲವೂ ಉಚಿತ, ಸಂಸ್ಕಾರವೂ ಉಚಿತ. ಅಲ್ಲಿ ನಿಮಗೆ ಬಸವಣ್ಣವ್ರ ವಚನ ಹೇಳ್ಕೊಡ್ತಾರೆ, ಅಂಬೇಡ್ಕರ್ ಅವರ ಅಮೃತ ವಚನವನ್ನು ಹೇಳ್ಕೊಡ್ತಾರೆ. ಯಾರ್ಯಾರು ನಾಡಿಗಾಗಿ ಬದುಕಿದರೋ ಆ ಎಲ್ಲ ಮಹನೀಯರ ದರ್ಶನಗಳನ್ನು ಸಂಸ್ಕಾರದ ಮೂಲಕ ಕಲಿಸೋ ಕೆಲಸ ಆಗುತ್ತೆ. ಕಬಡ್ಡಿ ಆಡಿಸ್ತಾರೆ, ಕಬಡ್ಡಿಯ ಮೂಲಕನೇ ನಾವು ಮಣ್ಣಿನ ಜೊತೆಗೆ ಬೆರೆಯುವಂಥ ಈ ನೆಲದ ಗುಣವನ್ನು ಕಲಿಸ್ಕೊಡೋ ಕೆಲಸ ನಡೆಯುತ್ತೆ. ದೇಶಭಕ್ತಿ ಗೀತೆಗಳನ್ನು ಹಾಡು ಹೇಳ್ಕೊಳ್ತಾರೆ. ಇದನ್ನು ಅನುಭವ ಮಾಡಿಕೊಂಡಾಗ ಬಹುಶಃ ಪ್ರಿಯಾಂಕ್ ಖರ್ಗೆಯವರ ಮನಸ್ಸಿನಲ್ಲಿರುವ ಪೂರ್ವಾಗ್ರಹವು ದೂರ ಆಗ್ಬೋದು. ಹಾಗಾಗಿ ಅವರು ಯಾವುದಾದ್ರೂ ಈ ಶಾಖೆಗೆ ಹೋಗಲಿ. ಭಾಳ ಜನ ಸಂಘದ ಬಗ್ಗೆ ತಪ್ಪಭಿಪ್ರಾಯ ಹೊಂದಿದ್ದಂಥವರು ಸಂಘದ ಶಿಬಿರಕ್ಕೆ ಬಂದು ಸಂಘದ ಶಾಖೆಯನ್ನು ನೋಡಿ, ಸಂಘದ ಕಾರ್ಯಶೈಲಿಯನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸ್ಕೊಂಡಿದ್ದಾರೆ. ಇವರ ಅಭಿಪ್ರಾಯವೂ ಬದಲಾಗುತ್ತೆ. ಪೂರ್ವಾಗ್ರಹ ಇದ್ದರೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಆಗುತ್ತೆ. ಮುಕ್ತ ಮನಸ್ಸಿದ್ದರೆ ಸಂಘವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಗ್ರಂಥವೂ ಅವಶ್ಯಕತೆ ಇಲ್ಲ. ಶಾಖೆಯೇ ಸರಳವಾಗಿರ್ತಕ್ಕಂಥ ಒಂದು ದಾರಿ, ಅಲ್ಲಿಗೆ ಬಂದರೂ ಸಾಕು.